ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಲ್ಸರೇಟಿವ್ ಕೊಲೈಟಿಸ್ ಇರೋ ಅಂಥವ್ರಿಗೆ ಯಾವ ರೀತಿ ಅವ್ರಿಗೆ ಊಟ ಡಯಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಬಾದಾಮ್ ಗೋಂದ್ ಅಂತಾರೆ, ಇದನ್ನು ಗೋಂದ್ ಕತೀರಾ ಅಂತ ಕೂಡ ಕರೀತಾರೆ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ. ಅಲ್ಸರೇಟಿವ್ ಕೊಲೈಟಿಸ್ ಇರೋ ಅಂಥ ಜನ ನೋಡಿ, ಒಂದು ಚಮಚ ಆದರೆ ಸಾಕು ನೋಡಿ, ಪೂರ ದಿನ ಇದನ್ನು ಬಳಸ್ಬೋದು, ಅಷ್ಟೊಂದಾಗುತ್ತೆ. ಇದನ್ನೇನಿಲ್ಲ, ಒಂದು ಗಾಜಿಂದಾಗಲಿ ಒಂದು ಸ್ಟೀಲ್ ಬೌಲಲ್ಲಿ ಹಾಕಿ ಚೆನ್ನಾಗಿ ಅದು ಮುಳುಗೋರ್ಗೆ ಅಂದರೆ ಒಂದು ಅರ್ಧ ನೀರು ಹಾಕ್ಕೊಂಡು ನೋಡಿ, ಈ ಥರ ನೀರು ಹಾಕ್ಕೊಂಡು ಮುಚ್ಚಿಟ್ಬಿಡಿ. ಇಡೀ ರಾತ್ರಿ ಇಡೀ ನೆಂದು ಇದು ಒಂಥರ ಜೆಲ್ಲಿ ಥರ ಆಗುತ್ತೆ. ಇದನ್ನು ಬಳಸೋದಕ್ಕೆ ಏನು ಅಸಹ್ಯ ಆಗಲ್ಲ, ಸ್ಮೆಲ್ ಇರಲ್ಲ, ಟೇಸ್ಟ್ ಇರಲ್ಲ, ಏನೂ ಇರಲ್ಲ. ಇದು ನೀರು ಥರನೇ ಇರುತ್ತೆ. ಟೇಸ್ಟ್ ಅಂದರೆ ಬರೀ ನೀರು ಥರನೇ ಇರುತ್ತೆ ನೋಡಿ. ಇದನ್ನು ನೀವು ಜ್ಯೂಸಲ್ಲಾಗಿರ್ಬೋದು, ಮಜ್ಜಿಗೆಲ್ಲಾಗಿರ್ಬೋದು, ಇಲ್ಲ ಅಂದರೆ ಎಳ್ನೀರಲ್ಲಾಗಿರ್ಬೋದು, ಇಲ್ಲ ಬರೀ ನೀರಲ್ಲಾದರೂ ಆಗಿರ್ಬೋದು, ಇದನ್ನು ಬಳಸಿ. ಅಲ್ಸರೇಟಿವ್ ಕೊಲೈಟಿಸ್ಗೆ ಇದು ಭಾಳ ಒಳ್ಳೆಯದು. ಡಾಕ್ಟ್ರುಗಳೇ ಹೇಳ್ತಾರೆ ಇದನ್ನು. ನಾನಿಲ್ಲಿ ದಾಳಿಂಬೆ ಸ್ವಲ್ಪ ಬೀಟ್ರೋಟಿನ ಜ್ಯೂಸ್ ಮಾಡ್ಕೊತೀನಲ್ವ, ಅದರಲ್ಲಿ ಬೆರೆಸಿ ಕುಡಿತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು 7 ಗಂಟೆಗೆ ನಾನು ಕುಡಿಯುವಂಥ ಜ್ಯೂಸ್. ಮತ್ತು 10 ಗಂಟೆಗೆ ನಾನು ಉಪ್ಪಿಟ್ಟು ಮಾಡಿದ್ದೀನಿ. ಈ ಉಪ್ಪಿಟ್ಟಿಗೂ ಅಷ್ಟೇ ಯಾವುದೇ ರೀತಿ ಫೈಬರ್ ಜಾಸ್ತಿ ಇರೋ ಅಂಥ ತರಕಾರಿನ ಬಳಸಿಲ್ಲ, ಬರೀ ಕ್ಯಾರೆಟ್ ಬಳಸಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಸೋರೆಕಾಯಿ ಬರುತ್ತಲ್ವ, ಅದ್ರ ಪಲ್ಯ ಮಾಡ್ಕೊಂಡಿದ್ದೀನಿ. ಪಲ್ಯಕ್ಕೂ ಕೂಡ ನಾನು ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿನ ಬಳಸಿಲ್ಲ. ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಅಲ್ಸರೇಟಿವ್ ಕೊಲೈಟಿಸ್ ಜಾಸ್ತಿ ಇದ್ದಂಥ ಸಮಯದಲ್ಲಿ ನಾನು ಈ ಥರ ಫುಡ್ನೇ ಫಾಲೋ ಮಾಡಿದ್ದು. ಇದೇ ಥರ ಫುಡ್ನ ನಾನು ತಿಂದಿದ್ದು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಡಿಮೆ, ಚಿಕನ್ನು ಮಟನ್ ಯಾವುದೂ ಇಲ್ಲ, ಭಾಳ ಸಪ್ಪೆ ಊಟ ತಿಂದಿದ್ದೆ. ಒಂದು 7-8 ತಿಂಗಳು ನನಗೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಆಗ್ತಾನೇ ಇತ್ತು. ಭಾಳ ಕಷ್ಟ ಅನುಭವಿಸ್ಬಿಟ್ಟೆ. ಆವಾಗ ಭಾಳ ಡಾಕ್ಟರ್ಗಳನ್ನು ಹುಡುಕಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ದೇವ್ರ ದಯದಿಂದ ಇವಾಗ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ, ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಇದು ಸಾಯೋವರೆಗೂ ಟ್ರೀಟ್ಮೆಂಟ್ ತೊಗೊಳೋ ಅಂಥ ಕಾಯಿಲೆ ಇದು. ಇದೇ ನಮ್ಮನ್ನು ಬಿಟ್ಟು ಹೋಗೋ ಅಂಥದ್ದಲ್ಲ. ಇದು ಮಾಮೂಲಿಯಾಗಿ ಶುಗರ್, ಬಿ ಪಿ ಎಲ್ಲ ಬಂದರೆ ಹೆಂಗೆ ನಮ್ಮ ಜೊತೆ ಇರುತ್ತೆ ಆ ಥರ ಇದು ಒಂದೊಂದು ಸಲ ಕಾಯಿಲೆ ಪ್ರಮಾಣ ಜಾಸ್ತಿ ಆಗ್ತಾ ಇರುತ್ತೆ. ಬಿಸಿಲು ಮತ್ತು ನಾವು ತಿನ್ನೋವಂಥ ಆಹಾರಗಳು, ಮಸಾಲ ಪದಾರ್ಥ, ಟೆನ್ಷನ್ನು, ನಾವು ಏನೇನೋ ಯೋಚನೆಗಳಿವೆಲ್ಲ ಮಾಡಿಕೊಂಡಾಗ ಈ ಕಾಯಿಲೆ ಪ್ರಮಾಣ ಸ್ವಲ್ಪ ಜಾಸ್ತಿ ಆಗುತ್ತೆ. ಆವಾಗ ನಮಗೆ ಸ್ವಲ್ಪ ನೋವು ಕೊಡುತ್ತೆ ಈ ಕಾಯಿಲೆ. ಆದರೆ ಇನ್ನು ಬಾಕಿ ಅಂತೆ ನಾವು ಊಟ, ಉಪಚಾರ ಇದೆಲ್ಲ ಕರೆಕ್ಟಾಗಿದ್ಬಿಟ್ರೆ ಅದ್ರ ಪಾಡಿಗೆ ಅದಿರುತ್ತೆ, ಅದೇನೂ ನಮಗೆ ತೊಂದರೆ ಕೊಡೋದಿಲ್ಲ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಫೈಬರ್ ಕಂಟೆಂಟ್ ಏನು ಬೇಡ ಅಂತ ಹೇಳ್ತಾರಲ್ವ ನೋಡಿ, ಫೈಬರ್ ಕಂಟೆಂಟ್ ತೊಗೋಬೇಕು. ಈ ಥರ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ರುಬ್ಬಿ ಇದ್ರ ಚಪಾತಿ ಮಾಡ್ಕೊಂಡು ತಿಂತೀನಿ. ನಿಮಗೇನಾದರೂ ರೆಸಿಪಿಗಳು ಬೇಕು ಅಂದರೆ ನನಗೆ ಕಮೆಂಟ್ ಹಾಕಿ, ಖಂಡಿತ ನಾನು ಎಲ್ಲ ಥರ ರೆಸಿಪಿನೂ ಮಾಡಾಕ್ತೀನಿ. ಈಗಲೂ ಕೂಡ ನಾನು ಮೆಡಿಸಿನ್ ತೊಗೊತಾ ಇದ್ದೀನಿ. ನನ್ನ ಮನೆಯಲ್ಲಿ ನಾನು ಬಳಸೋವಂಥ ಗೋಧಿ ಹಿಟ್ಟು ಕೂಡ ನನ್ನೊಬ್ಳಿಗೆ ಸಪ್ರೇಟ್ ಇರುತ್ತೆ. ಮಸಾಲೆ ಪೌಡರ್ ಕೂಡ ಸಪ್ರೇಟ್ ಇರುತ್ತೆ, ಅಂದರೆ ಧನಿಯಾ ಪುಡಿ, ಚಿಲ್ಲಿ ಪೌಡಿ, ಇದು ಕೂಡ ನನಗೆ ಅಂತ ಸಪ್ರೇಟಾಗಿರುತ್ತೆ. ಇನ್ನು ತುಪ್ಪ ಕೂಡ ಮನೇಲಿ ಅಮ್ಮ ಮಾಡಿ ಕೊಟ್ಟು ಕಳಿಸ್ತಾರೆ, ಅದನ್ನೇ ಬಳಸ್ತೀನಿ. ಒಂದೊಂದು ಟೈಮ್ ರಿಫೈನ್ಡ್ ಆಯಿಲ್ನ ಬಳಸ್ತೀನಿ. ಅಂದರೆ ನನಗೆ ಯಾವುದೇ ರೀತಿ ಬ್ಲೀಡ್ ಇಲ್ಲ, ಏನಿಲ್ಲ, ನಾನು ಇವಾಗ ಚೆನ್ನಾಗಿದ್ದೀನಿ. ಆದರೆ ಕಾಯಿಲೆ ಇರೋ ಅಂಥವರು ಸ್ವಲ್ಪ ಎಣ್ಣೆ ಪದಾರ್ಥ, ಚಿಕನ್ನು, ಮಟನ್ನು, ಮಸಾಲೆ ಪದಾರ್ಥ, ಹುಳಿಯಾಗಿ ತಿನ್ನೋದು, ಉಪ್ಪು ಜಾಸ್ತಿ ಹಾಕ್ಕೊಂಡು ತಿನ್ನೋದು, ಉಪ್ಪಿನಕಾಯಿ ತಿನ್ನೋದು, ಹುಳಿ ಮಜ್ಜಿಗೆ ಕುಡಿಯೋದು, ಡ್ರಿಂಕ್ಸ್ ಮಾಡೋದು, ಇದೆಲ್ಲ ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ರೆ ಇದು ಕಾಯಿಲೆ ನಮಗೆ ಜಾಸ್ತಿ ನೋವು ಕೊಡೋದಿಲ್ಲ. ಇಲ್ಲ ಅಂದರೆ ಇದು ಪದೇ ಪದೇ ನಮಗೆ ನೋವು ಕೊಡುತ್ತೆ. ಯಾವಾಗಲೂ ಕೊಲೊನೋಸ್ಕೋಪಿ ಮಾಡಿಸ್ಬೇಕಾಗುತ್ತೆ, ಬ್ಲಡ್ ಚೆಕಪ್ಗಳು ಮಾಡಿಸ್ಬೇಕಾಗುತ್ತೆ, ತುಂಬ ದುಡ್ಡು ಖರ್ಚಾಗುತ್ತೆ. ಇನ್ನು ಇದಕ್ಕೆ ಮೆಡಿಸನ್ ಏನಿದೆ, ಆ ಮೆಡಿಸನ್ಗೂ ಕೂಡ ಸ್ವಲ್ಪ ಜಾಸ್ತಿನೇ ಹಣ ಇದೆ. ಸ್ಟಾರ್ಟಿಂಗು 3 ಟೈಮು ಮೆಡಿಸನ್ ತೊಗೊಳೋದಕ್ಕೆ ಹೇಳ್ತಾರೆ. ಬರ್ತಾ ಬರ್ತಾ ನೀವು ಊಟೋಪಚಾರದಲ್ಲೇ ಸ್ವಲ್ಪ ಕಂಟ್ರೋಲ್ ಆಯಿತು, ನಿಮಗೆಲ್ಲ ಇದು ಬ್ಲೀಡೆಲ್ಲ ಕಡಿಮೆ ಆಗೋದಕ್ಕೆ ಶುರುವಾಯಿತು ಅಂದರೆ ಅವರೇ ಮೆಡಿಸನ್ನ ಕಡಿಮೆ ಮಾಡ್ತಾರೆ. ಇನ್ನು ಹಣ್ಣುಗಳಲ್ಲಿ ಯಾವ ರೀತಿ ಹಣ್ಣುಗಳನ್ನು ತಿನ್ನಬೇಕು ಅಂತ ಕೇಳಿದರು. ಜಾಸ್ತಿ ಹುಳಿ ಇರೋವಂಥ ಹಣ್ಣು ಮತ್ತು ಜಾಸ್ತಿ ಫೈಬರ್ ಕಂಟೆಂಟ್ ಇರೋವಂಥ ಹಣ್ಣು ಅಂದರೆ ಈ ಪೈನಾಪಲ್, ಹಲಸಿನಣ್ಣು, ಮಾವಿನ ಹಣ್ಣು, ಬೀಜ ಇರೋವಂಥದ್ದು, ಸೀಬೆಹಣ್ಣು, ಇದನ್ನೆಲ್ಲ ಸ್ವಲ್ಪ ದಿನದ ಮಟ್ಟಕ್ಕೆ ಸ್ಟಾಪ್ ಮಾಡಬೇಕಾಗುತ್ತೆ. ಇದೆಲ್ಲ ಸ್ವಲ್ಪ ಗಾಯ ಒಳಗಡೆ ಹುಣ್ಣು ಮಾಯೋ ತನಕ ಇದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಬೇಕಾಗುತ್ತೆ. ತಿನ್ನಬೇಕಾಗಿರೋವಂಥದ್ದು ದಾಳಿಂಬೆ ಹಣ್ಣು. ದಾಳಿಂಬೆ ಬೀಜ ಇರಲ್ವ ಅಂತ ಕೇಳಿದರೆ, ದಾಳಿಂಬೆನ ಮಿಕ್ಸಿಗೆ ಹಾಕುವಾಗ ಒಂದು ಅರ್ಧ ಬೀಟ್ರೋಟ್ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿ ಶೋಧಿಸಿ ಅದನ್ನು ಕುಡೀರಿ, ಅದು ಭಾಳ ಒಳ್ಳೆಯದು. ಇನ್ನು ಪಪ್ಪಾಯನೂ ಅಷ್ಟೇ, ಚೆನ್ನಾಗಿ ಹಣ್ಣಾಗಿದ್ದರೆ ಅದನ್ನು ಪಪ್ಪಾಯ ತಿನ್ನಿ ಮತ್ತು ಬಾಳೆಹಣ್ಣು ತಿನ್ನಿ. ಇಷ್ಟು ಹಣ್ಣುಗಳು ತಿನ್ನೋ ಅಂಥದ್ದು. ಅದಾದಮೇಲೆ ಹಾಲು ಬೇಡ, ಮೊಸರು ಬೇಡ, ಬೆಣ್ಣೆ ಬೇಡ, ಐಸ್ ಕ್ರೀಮ್ ಬೇಡ,
ಈಗ ಮೊನ್ನೆ ನನಗೆ ಪರಿಚಯ ಇರೋರೊಬ್ಬರು ಐಸ್ ಕ್ರೀಮ್ ಚೆನ್ನಾಗಿ ತಿಂದಿದ್ದಾರೆ, ತಂಪಾಗುತ್ತೆ ದೇಹಕ್ಕೆ ಅಂತ. ಪಾಪ ಇವಾಗ ಆಸ್ಪತ್ರೆಯಲ್ಲಿ ಅಡ್ಮಿಂಟ್ ಆಗಿದ್ದಾರೆ. ಜಾಸ್ತಿ ಅದರೊಳಗಡೆ ಏನೇನು ಕೆಮಿಕಲ್ ಇರುತ್ತೋ ಗೊತ್ತಿಲ್ಲ. ಸುಮ್ಮನೆ ಆ ಥರದ್ದೆಲ್ಲ ಏನೂ ತಿನ್ನೋದು ಬೇಡ. ಮಜ್ಜಿಗೆ ತುಂಬ ಒಳ್ಳೆಯದು ನಮಗೆ. ಬೆಳಗ್ಗೆ ಎಪ್ಪಾಕಿ ಮಧ್ಯಾಹ್ನ ಮಜ್ಜಿಗೆ ಮಾಡ್ಕೊಂಡು ಕುಡೀರಿ. ರಾತ್ರಿ ಹೊತ್ತು ಮಜ್ಜಿಗೆ ಏನು ಬೇಡ. ಅದಕ್ಕಿಂತ ಒಳ್ಳೆಯದು ದೇಹ ತಂಪಾಗಬೇಕು ಅಂದರೆ ಬಾದಾಮ್ ಗೋಂದು. ಇದನ್ನು ಬಳಸಿ ಭಾಳ ಒಳ್ಳೆಯದಾಗುತ್ತೆ. ರೆಸಿಪಿಗಳು ಬೇಕು ಅಂದರೆ ಖಂಡಿತ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ.